ನಂದುನ ಮೀಟ್ ಮಾಡಕ್ಕೆ ಅಂತ ಬಿಟ್ಟು ಕೋರ್ಮಂಗ್ಲ ಹೋಗ್ತಾ ಇದೀನಿ ಮತ್ತೆ ಮನೆಗೆ. ಮೈ ಡಿಯರ್ ನಂದು. ಓ ಮೈ ಗಾಡ್. ಕೆಲಸ ಎಲ್ಲ ಮಾಡ್ತಾವಳ ಏನು ಆರಾಮಾಗಿ ಮಾಡ್ಕೊಳ್ತಾವಳ? ನಂದು ಮಾತ್ರ ಒಳ್ಳೆ ಆಷಾಢ ಆಗ್ತಾ ಇದೆ. ನಿಂಗೆ ಹೆಲ್ಮೆಟ್ ಗಿಫ್ಟ್ ಕೊಟ್ರಲ್ಲ ಇವರೇ. ಬೈಕ್ಗೆ ಇವಾಗ ಟೈರ್ ಚೇಂಜ್ ಮಾಡ್ತಾ ಇದ್ವಿ. ಆಕ್ಚುಲಿ ನಾನು ಫಸ್ಟ್ ಟೈಮ್ ಈ ತರ ಟೈರ್ ರಿಪ್ಲೇಸ್ಮೆಂಟ್ ನೋಡ್ತಾ ಇರ್ತಾನೆ, ಯಾವತ್ತೂ ಆಫೀಸ್ಗೆ ನೋಡಿಲ್ಲ. ಓಕೆ, ಸೊ ಇವಾಗ ವೀಲ್ ಬ್ಯಾಲೆನ್ಸಿಂಗ್ ನಡೀತಾ ಇದೆ. ಇವ್ರಿಗೆ 9ನೇ ಕ್ಲಾಸ್ ಅಲ್ಲಿ ಇರೋ ಮಗ ಇದ್ದಾರೆ, ನಮ್ಮ ಫ್ರೆಂಡ್. ನನಗೆ ಆಕ್ಚುಲಿ ಮಕ್ಳುಗಳಿಗೆ ಏನಾದ್ರು ತಗೋಬೇಕು ಅಂತ ಆಸೆ ಇತ್ತು, ಬಟ್ ಸೈಕಲ್ ತಗೋಬೇಕು ಅಂತ ತುಂಬಾ ಆಸೆ ಇತ್ತು. ಥ್ಯಾಂಕ್ ಯು ಸೊ ಮಚ್. ಬನ್ನಿ ಕೋಮಂಗ್ಲ ಕಡೆ ಒಂದ್ಸಲ ಮೀಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಏನಪ್ಪಾ ವಿಷಯ ಅಂತ ಅಂದ್ರೆ, ಇವತ್ತು ಒಂದು ಇಂಪಾರ್ಟೆಂಟ್ ಶಾಪಿಂಗ್ ಹೋಗ್ತಾ ಇದೀವಿ. ಈ ಶಾಪಿಂಗ್ ತುಂಬಾನೇ ಸ್ಪೆಷಲ್ ಅಂತ ಅನ್ಬೋದು, ಯಾಕಂದ್ರೆ ಇಷ್ಟರಲ್ಲಿ ನಾನು ಮತ್ತೆ ನಂದು ಒಂದು ಸ್ವಲ್ಪ ಏನೋ ಪ್ಲಾನ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ಈ ಶಾಪಿಂಗ್ ಹೋಗ್ತಾ ಇರೋದು. ಅಂಡ್ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಂದು ಆಷಾಢಕ್ಕೆ ಅವ್ರ ಅಮ್ಮ ಮನೆಗೆ ಹೋಗಿದ್ದಾಳೆ. ಸೊ ಎನಿವೇ ನಾನು ಮತ್ತೆ ನಂದು ಮೀಟ್ ಆಗಿರ್ಲಿಲ್ಲ. ಸೊ ಬಾ ಅಂದ್ಬಿಟ್ಟು ಹೇಳ್ತಿದ್ದು, ನಾನು ಕೂಡ ಸ್ವಲ್ಪ ನನ್ನ ವೈಫ್ ಮಿಸ್ ಮಾಡ್ಕೊಳ್ತಾ ಇದೀನಿ ಅಫ್ಕೋರ್ಸ್, ಯಾಕಂದ್ರೆ ಇದು ಮದ್ವೆ ಆದ್ಮೇಲೆ ಮೊದಲನೇ ಆಷಾಢ ಅಲ್ವಾ. ಸೊ ಅದಕ್ಕೆ ಇವಾಗ ನಾನು ನಂದುನ ಮೀಟ್ ಮಾಡಕ್ಕೆ ಅಂತ ಬಿಟ್ಟು ಕೋರ್ಮಂಗ್ಲ ಹೋಗ್ತಾ ಇದೀನಿ, ನಮ್ಮ ಅತ್ತೆ ಮನೆಗೆ. ಸೊ ಅಲ್ಲಿ ಹೋಗ್ಬಿಟ್ಟು ನಂದುನ ಪಿಕ್ ಮಾಡ್ಕೊಂಡು ನೆಕ್ಸ್ಟ್ ಆ ಶಾಪಿಂಗ್ ಹೋಗ್ತೀವಿ. ಸೊ ಶಾಪಿಂಗ್ ಏನೇನ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅಂಡ್ ಇನ್ನೊಂದೇನಂದ್ರೆ, ತುಂಬಾ ಜನ ಹೇಳ್ತಾ ಇದ್ರಿ ಲೈಕ್ ಸ್ವಲ್ಪ ಡೈಲಿ ಲಾಗ್ಸ್ ಮಾಡಿ ಅಂತ ಅಂದ್ಬಿಟ್ಟು. ಡೈಲಿ ಲಾಗ್ ಆಕ್ಚುಲಿ ಮಾಡೋದಕ್ಕೆ ನಂಗೆ ತುಂಬಾನೇ ಇಷ್ಟ, ಬಟ್ ಅನ್ಫಾರ್ಚುನೇಟ್ಲಿ ಏನಂದ್ರೆ ಇವಾಗ ಆಷಾಢ ಮಾಸ ಬೇರೆ ಇದೆಯಲ್ಲ, ನಾನು ಇಲ್ಲಿದ್ದೀನಿ, ನಂದು ಅವ್ರ ಅಮ್ಮ ಮನೇಲಿ ಇದ್ದಾಳೆ. ಸೊ ರೆಗ್ಯುಲರ್ ಆಗಿ ನಾವೇನೋ ಕಾಂಟೆಂಟ್ ಮಾಡ್ಬೇಕು ಅಂತಂದ್ರೆ ಐದರ್ ನಾನು ಅಲ್ಲಿಗೆ ಹೋಗ್ಬೇಕು, ಇಲ್ಲಾಂದ್ರೆ ನಂದು ಇಲ್ಲಿಗೆ ಬರ್ಬೇಕು. ಸೊ ಜೊತೆಗೆ ಒಟ್ಟಿಗೆ ಕಾಂಟೆಂಟ್ ಗಳನ್ನ ಪ್ಲಾನ್ ಮಾಡ್ಬೇಕಾಗುತ್ತೆ. ಅದೊಂದು ಸ್ವಲ್ಪ ಇವಾಗ ಕಷ್ಟ ಆಗುತ್ತೆ. ಪ್ರಾಬ್ಲಿ ನಂದು 2 ವೀಕ್ಸ್ ಆಷಾಢ ಮುಗ್ದಾದ್ಮೇಲೆ ನೆಕ್ಸ್ಟ್ ಡೈಲಿ ಲಾಗ್ ಮಾಡೋಣ ಅಂತ ಪ್ಲಾನ್ ಇದೆ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನಿಮ್ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. ಯಾಕಂದ್ರೆ ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವೆಷ್ಟು ನಮ್ಮ ವಿಡಿಯೋ ಮೇಲೆ ಎಂಗೇಜ್ಮೆಂಟ್ ತೋರಿಸ್ತೀರಾ, ಅಷ್ಟು ಮೋಟಿವೇಶನ್ ನಮಗೆ ಸಿಗುತ್ತೆ ಜಾಸ್ತಿ ವಿಡಿಯೋಸ್ ಮಾಡೋದಕ್ಕೆ. ಇನ್ನೊಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸ್ವಲ್ಪ ಎಂಗೇಜ್ಮೆಂಟ್ ತೋರಿಸಿ. ಸೊ ಸದ್ಯಕ್ಕೆ ಇವಾಗ ಇಲ್ಲಿಂದ ಕೋರ್ಮಂಗ್ಲ ಹೋಗೋಣ, ನಂತರ ಮೀಟ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಪ್ಲಾನ್ಸ್ ಎಲ್ಲ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ, ಲೆಟ್ಸ್ ಗೋ. ಸೊ ಇವತ್ತು ಬೈಕಲ್ಲಿ ಹೋಗ್ತಾ ಇದ್ದೀನಿ. ಒಂದು ಓಡಾಡೋದಕ್ಕೆ ಕನ್ವೀನಿಯಂಟ್ ಆಗಿರುತ್ತೆ. ಅಂಡ್ ಇನ್ನೊಂದೇನಂದ್ರೆ, ಬೈಕಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಇವತ್ತು ಬೈಕಲ್ಲಿ ಹೋಗ್ತಾ ಇದ್ದೀನಿ. ಅಂಡ್ ಇನ್ನೊಂದೇನಂದ್ರೆ, ತುಂಬಾ ದಿನ ಆಗಿದೆ ಮೋಟೋಲಾಗ್ ಮಾಡಿ. ಇವತ್ತೊಂದು ಸ್ವಲ್ಪ ಮೋಟೋಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು, ಕ್ಯಾಮ್ರಾ ಎಲ್ಲಾನು ಪೌಚಲ್ಲಿ ಹಾಕಿ ಎತ್ ಮಾಡಿಬಿಟ್ಟಿದ್ದೆ. ಸೊ ಯೂಸೇ ಮಾಡ್ತಿಲ್ಲ ನಾನು ಕ್ಯಾಮ್ರಾನ. ಸೊ ಫೈನಲಿ ಇಟ್ಸ್ ಟೈಮ್ ಟು ಯೂಸ್ ಮೈ ಆಕ್ಷನ್ ಪ್ರೋ. ಸೊ ನಿಮ್ಗೆ ಮೋಟೋಲಾಗ್ ನೋಡಿದ್ರೆ ಹೇಗೆ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಹೇಳಿ. ಓಕೆ, ಸೊ ಬನ್ನಿ, ಲೆಟ್ಸ್ ಗೋ. ಓಕೆ, ಸೊ ಫೈನಲಿ ಬ್ಯಾಕ್ ಆನ್ ಮೋಟೋಲಾಗ್ ಆಫ್ಟರ್ ಸೋ ಮೆನಿ ಡೇಸ್. ಸೊ ತುಂಬಾ ಜನ ಕೇಳ್ತಾ ಇದ್ರಿ ಬೈಕ್ಗಳನ್ನ ಸೇಲ್ ಮಾಡ್ಬಿಟ್ರೆ ಏನ್ ಕತೆ ಏನು ಅಂತ ಅಂದ್ಬಿಟ್ಟು. ಸೊ ಇಲ್ಲೇ ಇದೆ ನೋಡಿ ನಮ್ಮ ಜಟಾಯು ಮತ್ತೆ ನಮ್ಮ ಬೀಸ್ಟು, ಹಾಗೆ ನಮ್ಮ FZ. ಸೊ ನನ್ನ ಗಾಡಿಗಳೆಲ್ಲ ನನ್ನ ಹತ್ರನೇ ಇದೆ ಗೈಸ್, ಸೇಲ್ ಮಾಡಿಲ್ಲ. ಸೊ ಏನಂದ್ರೆ ಜಾಸ್ತಿ ಓಡಿಸೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಷ್ಟೇ. ನಮ್ಮ ಜಟಾಯಿನ ರೆಗ್ಯುಲರ್ ಆಗಿ ಓಡಿಸ್ತೀನಿ. ಏನಂದ್ರೆ ನಾನು ಸೂಪರ್ ಬೈಕ್ ಎತ್ತಕ್ಕಾಗ್ತಿಲ್ಲ ಅಷ್ಟೇ, ಯಾಕಂದ್ರೆ ಎಲ್ಲೂ ಬ್ರೇಕ್ಫಾಸ್ಟ್ ರೈಡು ಆ ಥರ ಎಲ್ಲೂ ಮಾಡ್ತಿಲ್ಲ ನಾನು. ಸೊ ನಿಂಜನ ಇಲ್ಲೇ ವಾರಕ್ಕೊಂದ್ಸಲ, 2 ವೀಕ್ಸ್ಗೊಂದ್ಸಲ ಇಲ್ಲೇ ಸ್ಪಿನ್ ಓಡಿಸ್ತೀನಿ ಅಷ್ಟೇ. ಅದನ್ನ ಬಿಟ್ಟರೆ KTM ಮತ್ತು FZ ರೆಗ್ಯುಲರ್ ಆಗಿ ಓಡಾಡ್ತೀನಿ. ಜಾಸ್ತಿ FZ-ನಲ್ಲೇ ಓಡಾಡೋದು, ಯಾಕಂದರೆ ಸದ್ಯಕ್ಕೆ ಇಲ್ಲೆಲ್ಲ ಓಡಾಡ್ತಾ ಇರೋದು. ಇನ್ನೊಂದೇ ಅಂದರೆ, ನಂದುಗೆ ಎಲ್ಲ ಬೈಕಿಂತ ಜಾಸ್ತಿ FZ-ನೇ ಇಷ್ಟ ಅವಳಿಗೆ. ಯಾಕಂದ್ರೆ ಚಿಕ್ಕದಾಗಿ ಕಂಫರ್ಟಬಲ್ ಆಗಿದೆಯಲ್ಲ ಅದಕ್ಕೆ. ಓಕೆ, ಲೆಟ್ಸ್ ಗೋ. ನಂದವರು ಪಾಪ ವೆಯ್ಟ್ ಮಾಡ್ತಾವ್ರೆ, ನನಗೋಸ್ಕರ ಏನೋ ಲಂಚ್ ಬೇರೆ ಮಾಡಿದಾರಂತೆ. ಸೊ ಇವಾಗ ಲಂಚ್ಗೆ ಡೈರೆಕ್ಟಾಗಿ ನಮ್ಮ ಅತ್ತೆ ಮನೆಗೆ ಹೋಗೋಣ. ಯಪ್ಪ, ಈ ರೋಡ್ ಮಾತ್ರ ಎಷ್ಟು ಅಧ್ವಾನ ಆಗ್ಬಿಟ್ಟಿತ್ತು ಅಂದರೆ ಗೈಸ್, ಫುಲ್ಲು ಕಿತ್ತೋಗ್ಬಿಟ್ಟಿತ್ತು. ಇಲ್ಲೇನೆ ಆಫ್ ರೋಡ್ ಮಾಡ್ತಾ ಇದ್ರು. ಫೈನಲಿ ರೋಡೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ, ಥ್ಯಾಂಕ್ ಗಾಡ್. ಐ ಥಿಂಕ್ ಎಲೆಕ್ಷನ್ ಹತ್ರ ಬಂದರೆ ಮಾತ್ರ ಅನ್ಸುತ್ತೆ ಇವರು ರೋಡ್ಗಳೆಲ್ಲ ರೆಡಿ ಮಾಡೋದು. ಲಿಟ್ರಲಿ ಸಖತ್ ಹಿಂಸೆ ಆಗೋದು ಇಲ್ಲಿ ಓಡಾಡೋದಕ್ಕೆ. ಓಕೆ, ಮೇಡಮ್ ಅವರು ಏನೋ ಲಂಚ್ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದಾರಂತೆ ನನಗೋಸ್ಕರ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ, ನೀನು ಬಂದಮೇಲೆ ಲಂಚ್ ಮಾಡ್ತೀನಿ ಬಾ ಅಂತ ಅಂದ್ಲು. ಸೊ ಅಲ್ಲಿಗೆ ಹೋಗೋಣ ಬೇಗ. ಎಲ್ಲಿಂದ ಕರೆದೆ ನೀನು? ವಾಟ್ಸಪ್ ಮೈ ಡಿಯರ್ ನಂದು. ಓ ಮೈ ಗಾಡ್, ಗಮ್ಮಂತ ಇದೆ ಇಲ್ಲಿವರೆಗೂ. ಅಲ್ಲ, ಆಷಾಢಕ್ಕೆ ಗಂಡ ಮನೆಗೆ ಬಂದಿದ್ದಾನೆ ನೀನು ನೋಡೋದಕ್ಕೆ. ಸ್ವಲ್ಪ ಆರ್ತಿ ತಟ್ಟೆ ಅದು ಇದೆಲ್ಲನೇ ಎತ್ಕೊಂಡ್ಬೇಕಾನೆ. ಬೇಡ ಬಿಡು, ನಡಿ ಬಾ. ಗಮ್ ಅಂತ ಇದೆ, ಹೊಟ್ಟೆ ಬೇರೆ ಎಸಿತಾ ಇದೆ. ಎಲ್ಲಿ ಆಂಟಿ? ಮಲ್ಕೊಳ್ಳಿ ಬಿಡು. ನನಗ್ ತರ್ತಾ ಇದೆಯಾ, ನಿನಗ್ ತಗೋತಾ ಇದೆಯಾ ಅದು? ನಾ ಫಸ್ಟ್ ನೆಂಟ್ರಿಗೆ ಬರೋಲ್ಲ, ನಾನೇ ಟೇಸ್ಟ್ ಮಾಡ್ಕೊಡ್ತೀನಿ. ಓ ಮೈ ಗಾಡ್, ಮೇಡಮ್ ನಮಗೋಸ್ಕರ ಸ್ಪೆಷಲ್ ಆಗಿ ಏನೋ ಮಾಡಿದ್ದಾರೆ. ಊಟ, ಚಪಾತಿ ಫ್ರೈ. ಇದೇನಿದು? ಜ್ಯೂಸ್. ಇದು ಲೈಮ್ ಸೋಡಾ ವಿತ್ ಸ್ವೀಟ್ ಅಂಡ್ ಸಾಲ್ಟ್. ಓ ಮೈ ಗಾಡ್, ನೋಡಿ ಬರ್ತಿದ್ದಂಗೆನೆ
ಗಂಡನ್ಗೆ ಉಪಚಾರ ಎಲ್ಲ ಶುರು ಆಯ್ತು. ನೀನೇ ಮಾಡ್ದ ಆಂಟಿ ಮಾಡಿದ್ದ? ಕರೆಕ್ಟಾಗಿ ಹೇಳೋ, ನಿಜ ಹೇಳೋ. ಆಂಟಿ ಮಾಡಿದ್ರು. ಆಂಟಿ ಮಾಡಿದ್ದ? ಆಂಟಿ ಮಾಡಿದ್ರು. ನಂಗ್ ಗೊತ್ತೇ ಇಲ್ಲ. ಹೌದಾ? ಚೆನ್ನಾಗ್ ಮಾಡಿದ್ರೆ ನಾನು. ಹೆಂಗಿದೆ ಆಂಟಿ? ಆಷಾಢ ಕರ್ಕೊಂಡ್ ಬಂದಿದ್ದಲ್ಲ ಇವಳನ್ನ? ಅಡಿಗೆ ಮಾಡಿದ್ರೆ ಎಷ್ಟು ಕೊಡ್ತಾವಳೆ? ಹೌದು, ಇವತ್ತೇ ಫಸ್ಟ್ ಟೈಮ್ ನಾನು ಮಾಡಿ. ಇಷ್ಟು ದಿವಸಕ್ಕೆ ಆಷಾಢಕ್ಕೆ ಬಂದು ಒಂದ್ ವಾರ ಆಯ್ತು ನಾನು ಇವತ್ತೇ ಮಾಡಿರೋದು. ಹೌದಾ? ನಮ್ಮ ಅಮ್ಮನೇ ಮಾಡೋದು. ಬಿಡು, ನನ್ನ ಹೆಸರು ಉಳಿಸ್ತೀಯ ಹೋಗಿ ಹಂಗಾದ್ರೆ. ಪಾಪ ಅಂತ ಮಾಡಿದೀನಿ. ನಾನು ಅಲ್ಲಿ ಮನೆಯಲ್ಲಿ ಹೇಳ್ಕೊಟ್ಟಿರೋ ಡಿಶ್ ಎಲ್ಲ ಚೆನ್ನಾಗಿ ಮಾಡ್ತಿದ್ಯಾ? ಮಾಡ್ತೀಯ ನೀನು? ಉಪ್ಪು ಖಾರ ಇವೆಲ್ಲ ತಿಂತೀಯಾ? ಅದೆಲ್ಲ ಹೇಳ್ತೀಯಾ? ಯಾರು ಇವಳು ಏನೇನ್ ಅಡ್ಗೆ ಮಾಡ್ತಾಳಲ್ಲ ಅದನ್ನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡದೆ ನನ್ ಮೇಲೆ. ಹೌದು. ಸೊ ನಾನೇ ಹೇಳ್ಬೇಕು ಇವಳಿಗೆ ಉಪ್ಪು ಎಷ್ಟಿದೆ, ಖಾರ ಎಷ್ಟಿದೆ ಅದೆಲ್ಲ ಹೇಳ್ಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರು ನಾನೇ ಅಳತೆ ತಗೊಂಡು ನಾನೇ ಹಾಕ್ಬೇಕು. ಬಿಕಾಸ್ ನಿಂಗೆ ನೀನ್ ಮಾಡೋ ಅಡುಗೆ ರುಚಿಯಾಗಿರ್ಬೇಕು ಅಂತ ಅಂದ್ರೆ ಅದ್ರ ಕಾರಣ ನಾನು. ಇವಾಗ ನಂಗೂ ಹೊಟ್ಟೆ ಸಿಗ್ತಾ ಇದೆ. ಫಸ್ಟ್ ಇವಾಗ ಊಟ ಮಾಡೋಣ. ಊಟ ಮಾಡಾದ್ಮೇಲೆ ಫ್ರೆಶ್ ಅಪ್ ಆಗಿ ಒಂದ್ ಸ್ವಲ್ಪ ಹೊರಡೋಗ್ಬೇಕು. ಸೊ ಊಟ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಹೇಳೋ ಮೇಘಲ. ಹಾ, ಒಂದ್ ತಿಂಗಳಲ್ಲಿ ಒಂದ್ ವಾರ ಇಲ್ಲಿರ್ತೀನಿ, 3 ವಾರ ಅಲ್ಲಿರ್ತೀನಿ ಅಂತ. ಇವ್ಳು ಹೇಳ್ತಾರೆ ಆಷಾಢ ಮುಗ್ದಾದ್ಮೇಲೆ ನಾನು ಇಲ್ಲೇ ಇರ್ತೀನಿ ಅಂತ. ಆಂಟಿನೇ ನಗ್ತವ್ರೆ. ಅಷ್ಟೇ ಮೇಘಲ, ಸಾಕು ಬಿಡು. ನೀನ್ ಟಾರ್ಚರ್ ಕೊಟ್ಟಿದ್ದಿಲ್ಲಿ ಸಾಕು. ಏನ್ ಟಾರ್ಚರ್ ಇಲ್ಲ. ಅಲ್ಲ ನನಗೆ ಕೊಡೋದಲ್ಲೇ ಇಲ್ಲಿ ಅಪ್ಪ ಅಮ್ಮಂಗ್ ಬೇರೆ ಕೊಡ್ತೀಯ. ಬಾ ಸಾಕು. ಕೆಲ್ಸ ಎಲ್ಲ ಮಾಡ್ತಾವಳ? ಏನು ಆರಾಮಾಗಿ ಏನ್ ಮಾಡ್ತಾ ಮಾಡ್ಕೊಳ್ತಾವಳ? ಇಲ್ಲ. ಈ ವಾರ ಪೂರ್ತಿ ಮಲ್ಗಿದೀನಿ, ಚೆನ್ನಾಗಿ ಮಲ್ಗಿದೀನಿ. 10 ಗಂಟೆಗೆ ಎದ್ದೊಳೋದು. ಅಲ್ಲ ನಮ್ಮ ಮನೇಲಿ ಹಂಗೆ ಮಾಡ್ತಿದ್ದೆ. ಹೌದು, ನಿದ್ದೆ ಚೆನ್ನಾಗಿರ್ಬೇಕು, ಅವಾಗ ರಿಂಕಲ್ಸ್ ಎಲ್ಲ ಬರಲ್ಲ. ಒಟ್ನಲ್ಲಿ ನಂದು ಮಾತ್ರ ಒಳ್ಳೆ ಆಷಾಢ ಆಗ್ತಾ ಇದೆ. ಅಲ್ಲಿ ನನಗೆ ಆಗ್ತಾ ಇದೆ. ನಿಂಗೂ ಚೆನ್ನಾಗಿ ಆಷಾಢ ಆಗ್ತೈತೆ. ನನ್ಗೇನ್ ಆಗ್ತದೆ? ಯಾಕೆ ಇವತ್ತು ನಿಂಗೆ ಸ್ಪೆಷಲ್ ಎಲ್ಲ ಮಾಡ್ಕೊಟ್ಟಿಲ್ಲ? ಈಗ ಮಾಡ್ಕೊಟ್ಬಿಟ್ರೆ ಸಾಕ. ಅಲ್ಲಿ ಯಾರು ಮಾಡ್ತಾರೆ ನಮ್ಮ ಮನೇಲಿ? ನೀನ್ ಕಸ ಮನೇಲಿ ಕೆಲ್ಸ ಎಲ್ಲ ಫುಲ್ ನಾನೇ ಮಾಡೋದು ಗೈಸ್ ಇವಾಗ. ಸರಿ ಹೋಗಿ, ನೀನ್ ಕಸ ಬಿಟ್ಟು ಮನೆಗೆ ಬರ್ಸ್ತಾ? ಎಸ್ ಮಾಡಿ. ನಾನು ಹೇಳು. ನಿನ್ನ ಮೇಲೆ ಇಲ್ಲ, ನನಗೆ ಗೊತ್ತೇ. ನಾನು ಹೋದಾಗಿಂದ ನಿನ್ ಪಕ್ಕ ಗುಡ್ಸಿ. ನಿನ್ಮೇಲೆ ನಾನೇ ಎಲ್ಲ ಕೆಲಸಗಳು ಮಾಡೋದು. ನಿನ್ ಕೆಲ್ಸಗಳೆಲ್ಲ ನಾನು ಹೇಳಿರೋ ಕೆಲಸ ಮಾಡಿದ್ಯಾ? ನೀನ್ ಹೇಳಿರೋ ಕೆಲಸನೂ ನಾನು ಮಾಡಿದ್ದೀನಿ. ಹೆಂಗೋ ಇಷ್ಟ ಹೆಲ್ಪ್ನ ಬುಕ್ ಮಾಡ್ತಾ ಇದ್ದೆ. 2 hours later. ಓಕೆ, ಸೊ ಫೈನಲಿ ಮೇಡಮ್ ಅವರು ರೆಡಿ ಆದ್ರು. ಇಷ್ಟೊತ್ತರ್ಗು ಸ್ವಲ್ಪ ಕೆಲಸ ಮಾಡ್ತಾ ಇದ್ರು ಮೇಡಮ್. ಲಾವೌಟ್ ಮಾಡಿ ಇವಾಗ ರೆಡಿ ಆಗಿದ್ದಾರೆ. ಸೊ ಇವಾಗ ಫೈನಲಿ ನಾವು ಶಾಪಿಂಗ್ ಮಾಡುವಂತ ಟೈಮ್ ಬಂತು. ತುಂಬಾ ಟೈಮ್ ಆಯ್ತು ಶಾಪಿಂಗ್ ಮಾಡಿರ್ಲಿಲ್ಲ. ಮದ್ವೆ ಆದ್ಮೇಲಂತೂ ಮಾಡಕ್ಕೆ ಬಂದಿಲ್ಲ. ಇವತ್ತಂತೂ ಫುಲ್ ಆನ್ ಶಾಪಿಂಗ್. ಎಸ್, ಒಂದು ಮೇನ್ ಶಾಪಿಂಗ್ ಇದೆ. ಎಕ್ಸೈಟ್ ಆಗಿದ್ಯಾ? ಹೌದು, ನನಗೆ ಸರ್ಪ್ರೈಸ್ ಕೊಡ್ತೀಯ ಅಂದ್ರೆ ನನಗೆ ಎಕ್ಸೈಟ್. ನಿನಗೆ ತುಂಬಾ ದೊಡ್ಡ ಸರ್ಪ್ರೈಸ್ ಕೊಡ್ತೀನಿ. ಅಲ್ಲೋದ್ಮೇಲೆ ನೀನ್ ನೋಡಿದ್ರೆ ಶಾಕ್ ಆಗ್ಬಿಡ್ತೀನಿ. ಅಂಗಡಿನೇ ತಗೊಂಡ್ಬಿಡ್ತೀಯಾ? ಎಸ್. ಸೊ ಏನಪ್ಪಾ ಕೆಲಸ ಅಂತ ಅಂದ್ರೆ ಇವತ್ತು ಮೊದಲನೇದಾಗಿ ನನ್ನ ಬೈಕ್ ನಮ್ಮ KTM ಗೆ ಟೈರ್ ಹಾಕ್ಸಕ್ ಹೋಗ್ಬೇಕು. ಅದೇ ಮೇನ್ ಶಾಪಿಂಗ್ ಇರೋದು. Actually, ಅದು ತುಂಬಾ ಟೈಮ್ ಇಂದ ಡ್ಯೂ ಇತ್ತು. ಸೊ ಫೈನಲಿ ಅದಕ್ಕೆ ಕೂಡ ಟೈಮ್ ಬಂತು KTM ಗೆ. ಎಸ್, ಟೈಮ್ ಕೂಡ ಬಂತು. ಅಂಡ್ ಇನ್ನೊಂದೇನಂದ್ರೆ ಅದಕ್ಕೆ ಹಾಕ್ಸಿರೋ ರೀಸನ್ ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಮದ್ವೆ ಆದಾಗಿಂದ ನಾನು ಮತ್ತೆ ನಂದು ರೈಡ್ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲೂ ಹೋಗಕ್ಕಾಗಿಲ್ಲ. ಸೊ ನೀವು ನೋಡ್ದಂಗೆ ನಾವು ಜಾಸ್ತಿ ಕಾರಲ್ಲೇ ಮೆಜಾರಿಟಿ ಆಫ್ ದ ಟೈಮ್ ನಾವು ಕಾರಲ್ಲಿ ಓಡಾಡ್ತೀವಿ. ಅವಾಗ ಮಳೆ ಎಲ್ಲಾನು ಬರ್ತಿರೋದ್ರಿಂದ. ಬಟ್ ಲೈಕ್ ಇಲ್ಲಿ ಬೆಂಗಳೂರು ಸುತ್ತಮುತ್ತನೇ ಸ್ವಲ್ಪ ಸಣ್ಣ ಪುಟ್ಟ ಪ್ಲೇಸಸ್ ಗಳಿದೆ. ಅಲ್ಲೆಲ್ಲ ಹೋಗೋಣ ಅಂತ ಅನ್ಸುತ್ತೆ. ವೀಕೆಂಡ್ ಟೈಮಲ್ಲಿ ಅಟ್ಲೀಸ್ಟ್ ಸ್ವಲ್ಪ ವೀಕೆಂಡ್ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಅಂತ ಅನ್ಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಬೈಕ್ ರೈಡ್ ಮಾಡಕ್ ಆಗ್ತಿಲ್ಲ. ಬಿಕಾಸ್ ಟೈರ್ ಒಂದ್ ಸ್ವಲ್ಪ ಚೇಂಜ್ ಮಾಡ್ಬೇಕಾಗಿತ್ತು. ಅದಕ್ಕೋಸ್ಕರ ಇವಾಗ ಲಾಲ್ಬಾಗ್ ಹತ್ರ ಹೋಗ್ತೀವಿ. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಡೆಕಾಥ್ಲಾನ್ ಹೋಗ್ಬೇಕು. ಫಸ್ಟ್ ಹೋಗಿ ನಾವು ನಮ್ ಟೈರ್ ಚೇಂಜ್ ಮಾಡ್ಬೇಕು. ಪಾಪ ನಮಗೆ ನಿಮ್ KTM ಟೈರ್ ಅಲ್ಲ, ಹುಷಾರಿಲ್ಲ. ನಮ್ಮ ಬೈಕ್ ಟೈರ್. KTM ಗೆ ಹುಷಾರಿಲ್ಲ, ಸ್ವಲ್ಪ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬರೋಣ. ಓಕೆ ಗೈಸ್, ಸೊ ಇವಾಗ ಬನ್ನಿ ಅಲ್ಲಿ ಹೋಗೋಣ. ಆಕ್ಚುಲಿ ಇದು ಸ್ವಲ್ಪ ಯೂಸ್ಫುಲ್ ಇನ್ಫಾರ್ಮೇಶನ್ ಅಂತಾನು ಹೇಳ್ಬೋದು. ಸೊ ನಿಮ್ಮ ಮನೆಯಲ್ಲೂ ನೀವು ವೆಹಿಕಲ್ಸ್ ಗಳೇನಾದ್ರು ಇಟ್ಟಿದ್ರೆ ಈ ವಿಡಿಯೋನ ನೋಡಿ. ಯಾಕಂದ್ರೆ ಬೆಂಗಳೂರಲ್ಲಿ ಸುತ್ತಮುತ್ತ ಎಷ್ಟೊಂದು ಟೈರ್ ಶಾಪ್ ಗಳಿದೆ. ಬಟ್ ನಾನು ಹೋಗ್ತಿರೋ ಟೈರ್ ಶಾಪ್ ಅಲ್ಲಿ ನಿಮಗೆ ತುಂಬಾನೇ ಅಡ್ವಾಂಟೇಜಸ್ ಗಳಿರುತ್ತೆ. ಸೊ ಎಲ್ಲಿ ಏನೋ ಆ ಡೀಟೇಲ್ಸ್ ಗಳೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಅಲ್ಲೋದ್ಮೇಲೆ ಹೇಳ್ತೀನಿ. ಓಕೆ, ಸೊ ಬನ್ನಿ ಹೋಗೋಣ. ಓಕೆ, ಕೋರ್ಮಂಗ್ಲೆಯಿಂದ ಹೊಟ್ಟಿದ್ದೀವಿ. ಇನ್ನೊಂದು 7 ಕಿಲೋಮೀಟರ್ಸ್ ಇದೆ. ಸೊ ನಮ್ಮ ಅಮ್ಮ ಸಿಟಾಲಿಯನ್ ಪಿಜ್ಜಾ 19 ವೆರೈಟಿ ದೋಸೆ ಇಲ್ಲೇ ಇದೆ. ನೋಡಿ ನಮ್ಮ ಹುಡುಗರೆಲ್ಲ ಗಾಡಿ ಹಾಕ್ತಾ ಇದ್ದಾರೆ. ಆಂಟಿನೇ ಇದ್ದಾರೆ. ಸೊ ಫಸ್ಟಲ್ಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಮತ್ತೆ ಬರೋಣ. ಬಿಸಿ ದೋಸೆ ತಿನ್ನೋಣ ಇವತ್ತು. ಸೊ ಹಂಗೆ ಅಂದರೆ ಹೋಗ್ತಾ ನಮ್ಮ ನೆಕ್ಸ್ಟ್ ರೋಡ್ ರೈಡರ್ಸ್ ಹತ್ರ ಹೋಗೋಣ. ಸೊ ನಮ್ಮ NRR ನಿತಿನ್ ಹತ್ರ ನಮ್ಮ ಫ್ರೆಂಡು ಮೈಕ್ ಇದೆ, ನಮ್ಮ ಗೋಲ್ಡನ್ ಥ್ರಾಟಲ್ ಅವ್ರದ್ದು. ಸೊ ಅದನ್ನ ಈಸ್ಕೊಂಡು ಹೋಗ್ಬೇಕು. ಗೋಲ್ಡನ್ ಥ್ರಾಟಲ್ ಅವರು ಬರ್ತೀನಿ ಮೀಟ್ ಆಗ್ತೀನಿ ಅಂತ ಅಂದ್ರು. ಸೊ ವಿ ಹ್ಯಾವ್ ಅ ಕಂಪನಿ ಟುಡೇ. ಸೊ ಹಂಗೆ ಅಂದರೆ ಹೋಗ್ಬೇಕಾದ್ರೆ ಪಿಕ್ ಮಾಡ್ಕೊಂಡು ಹೋಗ್ಬಿಡೋಣ ಬೈಕ್ನ. ಬನ್ನಿ ಆಚೆ, ಇಲ್ಲೇ ಅಂಗಡಿ ಆಚೆ, ಇಲ್ಲೇ ಬಂದೆ ಏರಿಯಲ್ಲೇ. ಇವಾಗ 6:15 ಅಷ್ಟಲ್ಲಿ ಇನ್ನೊಂದು ಶಾಪ್ಗೆ ಹೋಗ್ಬೇಕು ಟೈರ್ ಹಾಕ್ಸಕ್ಕೆ. ಅದಕ್ಕೆ ಒಂದು ನಿಮಿಷ ಬಂದೆ ಏರಿಯಲ್ಲೇ. ಇಟ್ಕೋ, ನಮ್ಮ ನಿತಿನ್ ಅವರು ಗೊತ್ತಾ? ನಿಂಗೆ ಹೆಲ್ಮೆಟ್ ಗಿಫ್ಟ್ ಕೊಟ್ರಲ್ಲ ಇವರೇ. ಚೆನ್ನಾಗಿದೆ ಮ್ಯಾಮ್, ವಿಡಿಯೋ ನೋಡಿದೆ. ಹೋಗಿ ಬನ್ನಿ. ಅಲ್ಲಿ ಹೋಗಿ ಬರ್ತೀನಿ JC ರೋಡ್ ಹತ್ರ. ಕೋರ್ಮಂಗ್ಲ ಅಲ್ಲ, ಇಲ್ಲಿ JC ರೋಡು. ಅವಾಗ ಹೋಗಿ ಬನ್ನಿ. ಹಿಂಗೆ ಹೋಗ್ಬಿಟ್ಟು ನಾನು ಆಮೇಲೆ ಬರ್ತೀನಿ. ಬನ್ನಿ. ಸರಿ, ಓಕೆ, ಬಾಯ್.
ಓಕೆ ಮೈಕ್ ಇಸ್ಕೊಂಡಾಯ್ತು. ಆ್ಯಕ್ಚುಲಿ ಟೈರ್ ಶಾಪು 7 o'clock ಕ್ಲೋಸ್ ಆಗಿಬಿಡುತ್ತೆ. ಅಟ್ಲೀಸ್ಟ್ ಒಂದು 6:30 ಅಷ್ಟಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಮೇಡಮ್ ಅವ್ರದ್ದು ಆಫೀಸ್ ಮುಗಿಯೋದು ಲೇಟ್ ಆಯ್ತಲ್ಲ, ಸೊ ಲೇಟ್ ಆಯಿತು. ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ಟೈರ್ ಶಾಪ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಓಕೆ, ಫೈನಲಿ JC ರೋಡ್ ಹತ್ರ ಇರೋ ಅಂಬಾ ಟೈರ್ಸ್ ಹತ್ರ ಬಂದಿದ್ವಿ. ಹಾಂ ಹೇಳಿ. ಬಾ. ಹಾಯ್ ಸರ್, ಆರಾಮಾ? ಎಸ್, ಆರಾಮ್. ಓಕೆ, ಸೊ ಇವಾಗ JC ರೋಡ್ ಹತ್ರ ಬಂದ್ವಿ, ಅಂಬಾ ಟೈರ್ಸ್ ಹತ್ರ. ಸೊ ಇಲ್ಲಿ ನೋಡ್ತಿರ್ಬೋದು ಹಿಂದೆ. ಸೊ ಇಲ್ಲಿ ಬಂದು ನಮ್ಮ ಬೈಕ್ಗೆ ಇವಾಗ ಟೈರ್ ಚೇಂಜ್ ಮಾಡ್ತಾ ಇದ್ವಿ. ಸೊ ಆಲ್ರೆಡಿ ತಂದು ನಿಲ್ಸಿದ್ವಿ, ಬ್ಯಾಕ್ ಟೈರ್ ರಿಮೂವ್ ಮಾಡಿದ್ದಾರೆ. ಸೊ ಇಲ್ಲೇ ನೋಡಿ ಸ್ಟೋರ್ ಇನ್ನೊಂದ್ಸಲ ತೋರಿಸ್ತೀನಿ. ಇದು ಬಂದು JC ರೋಡಲ್ಲಿ ಇರೋದು ಅಂಬಾ ಟೈರ್ಸ್ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲಾ ತರ ಪ್ರಾಡಕ್ಟ್ಸ್ಗಳನ್ನು ಇದೆ. ಸೊ ನಮ್ಮ KTM ಬೈಕ್ಗೆ ಹಾಕ್ಸ್ತಾ ಇರೋದು ಬಂದು ಇಲ್ಲಿದೆ ನೋಡಿ, ರೈಸ್ 2 ರ್ಯಾಡ್ ಅಂತ ಅಂದ್ಬಿಟ್ಟು. ಸೊ ಬನ್ನಿ ಟೈರ್ ಶಾಪ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಓಕೆ, ಸೊ ನಮ್ಮ ಜೊತೆ ಇವಾಗ ನಿಖಿಲ್ ಅವರು ಇದ್ದಾರೆ. ಹಾಯ್. How you? ಸೊ ಹೇಳಿ ನಿಮ್ಮ ಬಗ್ಗೆ, ಲೈಕ್ ಅಂಬಾ ಟೈರ್ಸ್ ಬಗ್ಗೆ. ಸೊ ನಮ್ಮ ಶಾಪ್ ಅಂಬಾ ಟೈರ್ಸ್ ಅಂತ ಲಾಸ್ಟ್ 6 years ಇಂದ ಇಲ್ಲಿದ್ದೇನೆ. ಓಕೆ. ಬಟ್ ನಮ್ಮ ತಾತ ಅವರು ಲಾಸ್ಟ್ 30 years ಇಂದ ಸೇಬ್ ಅಂಗಡಿ ಇತ್ತು. 3-4 years ಕ್ಲೋಸ್ ಇತ್ತು. ಅದಾದ್ಮೇಲೆ ನಾನು ತಗೊಂಡ್ಬಿಟ್ಟು ರೀಸ್ಟಾರ್ಟ್ ಮಾಡಿದ್ದೀನಿ. ಹಾಂ ಹಾಂ. ಸೊ ನಮ್ಮ ಮೇನ್ JC ರೋಡ್ ಇಂದ ಲೆಫ್ಟ್ ಬಂದು AM ರೋಡ್ ಸಿಗುತ್ತೆ. ಓಕೆ. ನಮ್ಮ ಟೈರ್ ಶಾಪ್ ಇಲ್ಲಿದೆ. ಸೊ ನಾವು ಮಲ್ಟಿ ಬ್ರ್ಯಾಂಡು ಸಿಯೆಟ್, ಅಪೋಲೋ, ರೈಸ್, ರೆಡಿಸ್ಟೈನ್, ಮಿಶಲಿನ್, MRF ಎಲ್ಲ ಬ್ರ್ಯಾಂಡ್ ಟೈರ್ಸ್ ಸಿಗುತ್ತೆ. ಹೋಲ್ಸೇಲ್ ಸೊ ಎಲ್ಲ ಬ್ರ್ಯಾಂಡ್ ಅವೈಲೇಬಲ್ ಇರುತ್ತೆ. ಸೊ ಏನು ಲೈಕ್ ಬರೀ ಓನ್ಲಿ ಫಾರ್ ಬೈಕ್ಸ್ ಅಥವಾ ಕಾರ್ಸ್ ಎಲ್ಲ? ಮೆಜಾರಿಟಿ ಬೈಕ್ಸ್. Bikes, okay. ಬಟ್ ಕಾರ್ ಟೈರ್ಸ್ ಇದೆ. ಓಕೆ. But majority is bikes. Yeah. ಬೈಕ್ಸ್ಗೆ. ಓಕೆ. We want to be specialist in bike tires. ಓಕೆ, ನೈಸ್. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮು ನಮ್ಮ ಅಂಕಿತ್ತು ಇಲ್ಲೇ ಟೈರ್ ಹಾಕ್ಸಿದ್ದು ಅವ್ನ ಗಾಡಿಗೆ. ಸೊ ಅದಕ್ಕೋಸ್ಕರ ಅವನೇ ರೆಫರ್ ಮಾಡಿದ್ದು. ಆ ರೆಫರಲ್ ಮೇಲೆ ಬಂದೆ. ಸೊ ಇವಾಗ ನಮ್ಮ KTMಗೆ ರೈಸ್ ಟೈರ್ಸ್ ಹಾಕ್ಸಿದ್ದೀವಿ. ಸೊ ಆ್ಯಕ್ಚುಲಿ ನಮಗೆ ಒಂದು 2-3 ಆಪ್ಷನ್ ಏನೋ ಕೊಟ್ರಿ. ರೈಸ್, C8 ಇದೆ. correct. ಸೊ ಐ ಥಿಂಕ್ ಮೆಡ್ಜೆಲ್ಲರ್ ಬೇರೆ ಏನು ಬೇಕು Yes, ಅಂತ imported brands ಇದೆ. Yes. ಎಸ್. ಸೊ ಇವಾಗ ಸದ್ಯಕ್ಕೆ ನಮ್ಮ ಗಾಡಿಗೆ ಈ ಟೈರ್ಸ್ಗಳನ್ನ ಫಿಟ್ ಮಾಡಿಸೋಣ. ಸೊ ಜಸ್ಟ್ ಒಂದು ರ್ಯಾಕಲ್ಲಿ ತೋರಿಸೋಣ. ಸೊ ಹೇಗೆ ಲೈಕ್ ನೀವು ಇನ್ ಶಾಪಲ್ಲೇ ಬರಬೇಕಾ ಅಥವಾ ಎಲ್ಲ ಕಡೆ ಡೆಲಿವರಿ ಕೂಡ ಮಾಡ್ತೀರಾ? ಈಗ ರ್ಯಾಪಿಡೋ, ಪೋರ್ಟರ್ ಎಲ್ಲ ಇದೆ. ನಾವು ಕಳಿಸ್ತೀವಿ. ಪ್ಲಸ್ ನಮ್ಮ ಫಿಟ್ಮೆಂಟ್ ಸೆಂಟರ್ಸು ಇದೆ. Okay. ಸೊ ಅಲ್ಲಿ ಏನಾದ್ರು ಕನೆಕ್ಷನ್ ಮಾಡಬೇಕು ಅದು ಮಾಡಿಕೊಡ್ತೀವಿ. ಓಕೆ. ಸೊ ನಾವು ಟ್ರೈ ಮಾಡ್ತೀವಿ ನಿಮ್ಮ ಕೆಲಸ ಈಸಿ ಮಾಡೋಕ್ಕೆ. ಸೊ ಇವಾಗ ಟೈರ್ಸ್ ಅಂತೂ ಪರ್ಚೇಸ್ ಮಾಡಾಯ್ತು. ಇವಾಗ ನಮ್ಮ ಗಾಡಿಗೆ ಟೈರ್ಸ್ನ ರಿಮೂವ್ ಮಾಡಿ ಫಿಟ್ ಮಾಡ್ಸೋಣ ಬನ್ನಿ. ಸೊ ಟೈರ್ ತೊಗೊಂಬಂದು ಇಲ್ಲೇ ಪಕ್ಕದಲ್ಲೇ ಯಾವುದೇ ಫಿಟ್ಮೆಂಟ್ ಶಾಪ್ ಕೂಡ ಇದೆ. ಸೊ ಇಲ್ಲೇ ಇವಾಗ ಫಿಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಟೈರ್ ಯಾವ ಥರ ಫಿಟ್ ಆಗುತ್ತೆ ಅಂತ. ಸೊ ಇದು ಹಳೆ ಟೈರು ರಿಮೂವ್ ಮಾಡೋದು. ಸೊ ಇದರಿಂದ ರಿಮೂವ್ ಮಾಡ್ತಾರೆ. ಇವಾಗ ಹೊಸ ಟೈರ್ನ ಹಾಕ್ತಾರೆ. ಏನು ಮೇಡಮ್ ಸಮಾಚಾರ? ಮೇಡಮ್ ಅವರು ಇಲ್ಲಿ ಕೂತಿದ್ದಾರೆ. ನಮ್ಮ ಗಾಡಿಗೆ ಹೊಸ ಟೈರ್ ಹಾಕ್ತಾ ಇದೀವಿ. ಆಕ್ಚುಲಿ ನಾನು ಫಸ್ಟ್ ಟೈಮ್ ಈ ತರ ಟೈರ್ ರಿಪ್ಲೇಸ್ಮೆಂಟ್ ನೋಡ್ತಾ ಇರ್ತಾನೆ. ಯಾವತ್ತೂ ಆಫೀಸಲ್ಲಿ ನೋಡಿಲ್ಲ. ಆಬ್ವಿಯಸ್ಲಿ ನೀನು ನನ್ನ ಜೊತೆ ಬಂದರೆ ತಾನೇ ನೀನು ನೋಡೋದು. ನನ್ನ ಜೊತೆ ಬಂದರೆ ಈ ಥರದ್ದೆಲ್ಲ ನೋಡ್ತೀಯಾ, ಪ್ರಪಂಚ ಎಲ್ಲ ಸುತ್ತಾಡ್ಬೋದು, ಪ್ರಪಂಚದಲ್ಲಿ ಏನು ನಡೀತಾ ಇದೆ ಎಲ್ಲ ತಿಳ್ಕೊಳ್ತೀಯಾ. ಅದಕ್ಕೆ ನನ್ನ ಜೊತೆ ಬರಬೇಕು ನೀನು. ಬರುವ ಇನ್ಮೇಲಿಂದ ಅದೇ ಕೆಲಸ ಅಲ್ವಾ? ಓಕೆ. ಸೊ ಇವಾಗ ಟೈರ್ ಫಿಟ್ಮೆಂಟ್ ಆದಮೇಲೆ ನೆಕ್ಸ್ಟ್ ವೀಲ್ ಬ್ಯಾಲೆನ್ಸಿಂಗ್ ಮಾಡ್ತಾರೆ. ಓಕೆ. ಸೊ ಇವಾಗ ವೀಲ್ ಬ್ಯಾಲೆನ್ಸಿಂಗ್ ನಡೀತಾ ಇದೆ. ಸೊ ಸ್ವಲ್ಪ ಏನಾದರೂ ವೇರಿಯೇಷನ್ ಬಂತು ಅಂದರೆ ಇಲ್ಲಿ ಸ್ವಲ್ಪ ವೆಯ್ಟ್ಸ್ ಇರುತ್ತೆ. ಆ ವೆಯ್ಟ್ಸ್ನ ಆ್ಯಡ್ ಮಾಡಿ ವೀಲ್ನ ಬ್ಯಾಲೆನ್ಸ್ ಮಾಡ್ತಾರೆ. ಎಷ್ಟು ಜಾಸ್ತಿ ಇದೆಯಾ? 10 ಗ್ರಾಮ್ಸ್ ಇದೆಯಾ? ಓಕೆ. ಸೊ ಇಲ್ಲಿದೆ ನೋಡಿ, ಇದೆ ವೆಯ್ಟ್ಸ್. ಇದನ್ನ ಹಾಕ್ಬಿಟ್ಟು ಬ್ಯಾಲೆನ್ಸ್ ಮಾಡಬೇಕು. ಚಿಲ್ಲಿ ಆನ್ಲೈನ್ ಹೋಗೆ 20 का नहीं है, एक और स्पून दे दीजिए. ಓಕೆ. ಸೊ ಫೈನಲಿ ನಮ್ಮ ಜಟಾಯುಗೆ ಟೈರ್ ಎಲ್ಲನೂ ಹಾಕ್ಸಾಯಿತು. ನೋಡಿ ಹೆಂಗೆ ಕಾಣಿಸ್ತಾ ಇದೆ ನಮ್ಮ ಜಟಾಯು. ಈಗ ರೈಡ್ ಹೋಗೋಕ್ಕೆ ಫುಲ್ ತಯಾರಿ ನಡೆದಿದೆ. ರೈಡ್ ಹೋಗೋದಕ್ಕೆ ಫುಲ್ ತಯಾರಿ ನಡೆದಿದೆ. ರೆಡಿ ಆಗಿದೆ ನಮ್ಮ ಜಟಾಯು. ಇವಾಗ ಇನ್ನೇನು ವೀಕೆಂಡ್ ರೈಡ್ ಹೋಗೋದಷ್ಟೇ. ಫೈನಲಿ ಇವತ್ತಿನ ಕೆಲಸ ಆಯಿತು. ಸೊ ಥ್ಯಾಂಕ್ಸ್ ಟು ಅಂಬಾ ಟೈರ್ಸ್. ಸೊ ಇಲ್ಲೇ ನೋಡಿ ಅಂಬಾ ಟೈರ್ಸ್ ಅಂತ ಅಂದ್ಬಿಟ್ಟು. ಸೊ ನಿಮ್ಗೂ ಏನೋ ಟೈರ್ಸ್ ಏನೋ ಬೇಕು ಅಂದರೆ ನಿಮ್ದು ಯಾವುದೇ ಥರ ವೆಹಿಕಲ್ಸ್, ಬೈಕ್ಸ್ಗೆ, 2 ವೀಲರ್ಸ್ಗೆ ಬೇಕು ಅಂತಂದರೆ ಅಂಬಾ ಟೈರ್ಸ್ನ ಕಾಂಟ್ಯಾಕ್ಟ್ ಮಾಡಿ. JC ರೋಡಲ್ಲಿ ಇರೋದು. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಲೊಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಬಂದು ನಿಖಿಲ್ ಅವ್ರನ್ನ ಮೀಟ್ ಮಾಡಿ ನಮ್ಮ ಹೆಸರನ್ನ ಹೇಳಿ. ನಿಮಗೆ ಒನ್ ಆಫ್ ದಿ ಬೆಸ್ಟ್ ಸರ್ವಿಸ್ ಅಂತಲೇ ಹೇಳ್ಬೋದು. ಮಾರ್ಕೆಟಲ್ಲಿ ಒನ್ ಆಫ್ ದಿ ಬೆಸ್ಟ್ ರೇಟಿಗೆ ಇವರು ಪ್ರೊವೈಡ್ ಮಾಡ್ತಾರೆ. ಸೊ ಮಿಸ್ ಮಾಡ್ದಿರಾ ಚೆಕ್ ಮಾಡಿ. ಓಕೆ. A few moments later. ಓಕೆ ಗೈಸ್, ಫೈನಲಿ ಡೆಕಾಥ್ಲಾನ್ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಶಾಪಿಂಗ್ ಇತ್ತು. ಆ್ಯಕ್ಚುಲಿ ಇದೂ ಇಂಪಾರ್ಟೆಂಟ್, ಅದೂ ಇಂಪಾರ್ಟೆಂಟ್. ಇದೇ ಇದು ಕೂಕೀಸ್ ಸ್ಟೈಲ್ ಕೂಕಿ ಮಾಡಿದ್ದಾರೆ. ಓಕೆ, ನೋಡೋಣ. ಮೇಡಮ್ ಏನೋ ಸ್ವಲ್ಪ ಪರ್ಚೇಸ್ ಮಾಡಬೇಕಂತೆ, ಶಾಪಿಂಗ್ ಮಾಡಬೇಕಂತೆ. ಇಲ್ಲೇ ಎಲ್ಲೋ ಇರಬೇಕು ನಮ್ಮ ಗೋಲ್ಡಿ ಅವರು. ಇಲ್ಲೇ ಗ್ರೌಂಡ್ ಫ್ಲೋರ್ ಹತ್ರ ಇದ್ದೀನಿ ಅಂತಂದರು. ಇಲ್ಲೇ ಇದ್ದಾರೆ ನೋಡಿ. ನೋಡಿ ಗಾಯ್ಸ್, ಏನೋ ಶೂಟ್ ಮಾಡ್ತಾ ಇದ್ದಾರೆ. ಹಾಂ, ಇವರೇ ಇಲ್ಲಿ ಎಷ್ಟೊತ್ತಾಯ್ತು ಬಂದು? ಬಂದು ಆಯ್ತು 1 hour 1.5 hour ಮೇಲೆ ಆಯ್ತು. ಹೌದಾ, ಒಬ್ಬರೇ ಬಂದ್ರಾ? ಎಲ್ಲಿ ವೈಫು? ನೋಡಿ ಹಿಂಗೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬಂದ್ರು ಶಾಪಿಂಗ್ ಮಾಡಕ್ಕೆ ಹೋಗ್ಬಿಡ್ತಾರೆ. ಇವ್ ನಮ್ಮ ಫ್ರೆಂಡು ಗೋಲ್ಡಿ ಬಾಯಿ ಅಂತ. ನನಗೆ ಗಿಫ್ಟ್ ಕೊಡಿಸ್ತೀಯಾ? ಏನು ಕೊಡಿಸ್ತೀಯಾ?
ನೋಡ್ತೀನಿ ಇನ್ನ ಇವಾಗ ಜಸ್ಟ್ ಬಂದಿರೋದು. ಮತ್ತೆ ಏನ್ ಸಮಾಚಾರ? ಯಾರಿಗೆ ಶಾಪಿಂಗ್, ನಿಮಗ ಮಗಂಗ? ಇವ್ರಿಗೆ 9ನೇ ಕ್ಲಾಸಲ್ಲಿ ಇರೋ ಮಗ ಇದ್ದಾರೆ ನಮ್ಮ ಫ್ರೆಂಡು. ಹಾಯ್ ಬನ್ನಿ, ಯಾಕೆ ಔಸಿಕೊಂಡ್ಬಿಟ್ಟಿದ್ದೀರಾ? ಚೆನ್ನಾಗಿದ್ದೀನಿ ನೋಡಿ. ಇಲ್ಲಿ ಇದು ನಮ್ಮ ವೈಫು, ಇದು ಅವ್ರ ವೈಫು. ನಿಮ್ಮ ವೈಫ್ ಹೆಸರು ಹೇಳಿ. ಏನ್ ಹಾಚ್ಕೋತೀರಪ್ಪ, ಅಯ್ಯೋ. ಅವನು ಕರ್ಕೊಂಡ್ ಬರ್ತಾನೆ ಜೂನಿಯರ್ನ. ಹೌದಾ? ಓಕೆ, ಸೊ ಇವಾಗ ಡೆಕತ್ಲಾನ್ ಹತ್ರ ಬಂದಿರೋದು ಮೇನ್ ರೀಸನ್ ಏನಪ್ಪ ಅಂತಂದರೆ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು. ನಾವು ಫಸ್ಟು ನಮಗೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಳ್ಳಿ, ಬಟ್ ನಮಗೆ ಸದ್ಯಕ್ಕೆ ಇವಾಗ ಬೇಡ, ಮಕ್ಳುಗಳು ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನನಗೆ ಆ್ಯಕ್ಚುಲಿ ಮಕ್ಳುಗಳಿಗೆ ಏನಾದರೂ ತಗೋಬೇಕು ಅಂತ ಆಸೆ ಇತ್ತು, ಬಟ್ ಸೈಕಲ್ ತಗೋಬೇಕು ಅಂತ ತುಂಬ ಆಸೆ ಇತ್ತು ಸ್ಪೆಸಿಫಿಕಲಿ. ಬಟ್ ನಮ್ಮ ಮಕ್ಳ ಹತ್ರ ಸೈಕಲ್ ಅಂತೂ ಬೇಜಾನಿದೆ. ಒಂದು ವರ್ಷ ಮಗುವಿಂದ 10 ವರ್ಷ ಮಗು ತನಕ ಆಗುವಂಥ ಸೈಕಲ್ಗಳಿದಾವೆ. ಲಚ್ಚುಗೂ ಇವಾಗ ಆ್ಯಕ್ಚುಲಿ ಕಾಲ್ ಮಾಡಿ ಕೇಳಿದ್ವಿ, ಮಕ್ಳ ಹತ್ರ ಸೈಕಲ್ ರೀಸೆಂಟಾಗಿ ತೆಗ್ದಿರೋದು ಏನು ಅಂತ ಅಂದ್ಬಿಟ್ಟು. ನೆನೆ ಆ್ಯಕ್ಚುಲಿ ನಾನು ಪುನೀತ್ ಅವ್ರನ್ನ ಚೆಕ್ ಮಾಡಿದೆ, ನಮ್ಮ ಸಿಂಬಾಗೆ ಸೈಕಲ್ ತೊಗೊಬೇಕು ಅಂತಂದ್ಬಿಟ್ಟು ಅವ್ರು ಹೇಳ್ತಿದ್ರು. ಮೋಸ್ಟ್ಲಿ ಅವ್ರು ನೆನ್ನೆ ತೊಗೊಂಬಂದ್ಬಿಟ್ಟಿರ್ತಾರೆ. ಸೊ ಅದಕ್ಕೆ ಇವಾಗ ಸೈಕಲ್ ತೊಗೊಳ್ತಾ ಇಲ್ಲ. ಸದ್ಯಕ್ಕೆ ಇವಾಗ ಮಕ್ಳಿಗೆ ಏನಾದರೂ ಆಟ ಆಡೋದಕ್ಕೆ ಏನಾದರೂ ಶಾಪಿಂಗ್ ಮಾಡ್ತಾ ಇದ್ವಿ. ಲಡ್ಡು, ಸಿಂಬಾ ಇವರೆಲ್ಲ ಸ್ವಲ್ಪ ಕ್ರಿಕೆಟು ಅದು ಇದನ್ನು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಏನಾದರೂ ಆಟ ಆಡೋಕ್ಕೆ ತೊಗೊಳ ಅಂದ್ಬಿಟ್ಟು ಇವಾಗ ಶಾಪ್ ಮಾಡ್ತಾ ಇದೀವಿ. ನೋಡ್ತಿರ್ಬೋದು, ಇವಾಗ ಇಲ್ಲಿ 2 ಬ್ಯಾಟ್ ತೊಗೊಂಡಿದ್ವಿ, 2 ಸೈಜ್, ಒಂದು ಚಿಕ್ಕದು. ಆ್ಯಕ್ಚುಲಿ ಏನು ಗೊತ್ತಾ, ಲಡ್ಡುಗೂ ತಗೊಂಡ್ರೆ ಸಿಂಬಾ ಕಿಚ್ಚಾಡ್ತಾನೆ, ಸಿಂಬಾ ತಗೊಂಡ್ರೆ ಕಿಚ್ಚಾಡ್ತಾನೆ, ಇಬ್ರಿಗೂ ಒಂದೊಂದು ಬೇಕು ಬ್ಯಾಟು. ನೋಡಿ ಈ ಕಡೆ ಎಲ್ಲ ಸೈಕಲ್ಸ್ ಎಲ್ಲಾನು ಸಖತ್ತಾಗಿದೆ. ಆ ಕಡೆ ನೀನು ಏನೋ ಜಾಕೆಟ್ ತೊಗೊಬೇಕು ಅಂತಿದ್ದಲ್ಲ? ನನ್ನ ಜಾಕೆಟ್ ಕೆಳಗಡೆ ಇದೆ. ಆಂಟಿಗೆ ಅಂಕಲ್ಗೂ ನೋಡೋಣ, ಡ್ಯಾಡಿಗೆ, ಆಂಟಿಗೆ, ಅಂಕಲ್ಗೆ, ತಾನ್ವಿಗೆ, ಎಲ್ಲರಿಗೂ. ಮೇನ್ಲಿ ಅಂಕಲ್ ಆಂಟಿಗೆ ಮತ್ತೆ ನಮ್ಮ ಡ್ಯಾಡಿಗೆ ಮತ್ತೆ ಮಕ್ಳಿಗೆ. ನಾವು ಯಾವಾಗಲೂ ಬರ್ತಾ ಇರ್ತೀವಿ, ಆ್ಯಕ್ಚುಲಿ ತಿಂಗಳಿಗೊಂದ್ಸಲ ಬರ್ತೀವಿ ನಾವು. ನಮಗೇನು ಬೇಕು ಅದನ್ನು ತೊಗೊಳ್ತಾ ಇರ್ತೀವಿ. ಇವಾಗ ಮನೆಯವ್ರಿಗೆ ತೊಗೊಳ್ಳೋಣ. ಓಕೆ, ಎಸ್. 2 hours later. ಫೈನಲಿ ಇವಾಗ ಶಾಪಿಂಗ್ ಆಯ್ತು. ಆಕ್ಚುಲಿ ಈ ಸಲ ನಾನು ಮಾತ್ರ ತಗೊಂಡೆ, ಪಾಪ ಮೋಹನ್ ತಗೊಳಕ್ಕಾಗಿಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಮಾಡೋಕ್ಕಾಗಿಲ್ಲ ಅಂತ ಏನಿಲ್ಲ, ಆ್ಯಕ್ಚುಲಿ ನನ್ನ ಬದಲು ನಮ್ಮ ಡ್ಯಾಡಿಗೆ ಮತ್ತೆ ಮಕ್ಳುಗಳಿಗೆ ಎಲ್ಲ ತಗೊಂಡಿದ್ವಿ. ನನ್ನ ಬದ್ಲಿ ನನ್ನ ಪಾಪ ನನ್ನ ಮಕ್ಳಿಗಾಗ್ಲಿ, ಅಂಕಲ್ ಆಂಟಿ. ನಿನ್ ಬದ್ಲಿ ಅಂಕಲ್ ಆಂಟಿ ಅಂತೀವಿ, ನಮ್ಮ ಅಪ್ಪ ಅಮ್ಮ ಅಂಕಲ್ ಆಂಟಿ ಅಂತ. ಅಲ್ಲ, ಹಂಗಾದ್ರೆ ನನ್ಗೆ ಒಂದು ಕೆಲಸ ಮಾಡಿ ನಿನ್ ಜಾಕೆಟ್ ಎತ್ತಾಕ್ಬಿಡ್ತೀನಿ ವಾಪಸ್. ನಾನು ನಮ್ಮ ಅಪ್ಪ ಅಮ್ಮನ ಅಂಕಲ್ ಆಂಟಿ ಅಂತ ಇದ್ದೀನಿ. ಇವಾಗ ಅಂಕಲ್ ಒಂದು ಜಾಕೆಟು, ಡ್ಯಾಡಿ ನಂದುಗೊಂದು ಜಾಕೆಟು, ಡ್ಯಾಡಿಗೆ ಒಂದು ಜಾಕೆಟ್ ತೊಗೊಂಡಿದ್ದೀವಿ, ದಾನ್ವಿಗೆ ಒಂದು ಜಾಕೆಟ್ಟು, ಮಕ್ಳುಗಳಿಗೆ 3 ಜನ ಮಕ್ಳಿಗೆ 3, ಒಂದು ಲಕ್ಷದ್ಗೆ, ಒಂದು ಲಡ್ಡುಗೆ, ಇನ್ನೊಂದು ಸಿಂಬಾಗೆ, 3 ಜನಕ್ಕೂ ಬ್ಯಾಟ್. 3 ಜನಕ್ಕೂ ಈ ಥರ ಜಾಕೆಟ್ಸ್ ತಗೋಬೇಕು. ಎಸ್, ನಿಮ್ದಾಯ್ತಾ ಶಾಪಿಂಗು? ಸರಿ, ಬಿಲ್ ಮಾಡಿಸೋಣ ಬಾ. ಬಿಲ್ಲು ನಮ್ಮ ಗೋಲ್ಡನ್ ಪೇ ಮಾಡ್ತಾರೆ. ಹಾಂ, ಹಾಯ್, ಚೆನ್ನಾಗಿದ್ದೀರಾ? ಆಯ್ತಾ ಊಟ? ಹಾಂ, ಚೆನ್ನಾಗಿದೆ. ಅಕ್ಕ ಹೇಳ್ತಾ ಇದ್ರು ನಿಮ್ಮ ಬಗ್ಗೆ, ಸೊ ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಒಂದು ವಿಡಿಯೋ ಕಾಲ್ ಮಾಡಿ. ಹೌದಾ? ಚೆನ್ನಾಗಿದೆಯಾ ಬ್ಲಾಗ್ಸ್ ಎಲ್ಲ? ಥ್ಯಾಂಕ್ ಯು ಸೊ ಮಚ್. ಬನ್ನಿ ಕೋಮಂಗ್ಲ ಕಡೆ ಒಂದ್ಸಲ ಮೀಟ್ ಮಾಡೋಣ. ನಿನ್ನೆ ಬ್ಲಾಗು ಅದು ನನ್ನ ಮನ್ಸಾರೆ ಮಾಡಿದ್ದು ಕ್ಲೀನಿಂಗು. ಗಂಡಸು ಸೀಕ್ರೆಟ್ ಗಂಡಸು ಹತ್ರನೇ ಇರ್ಬೇಕು, ಹಂಗೆಲ್ಲ ಬಿಟ್ಕೊಡ್ಬಾರ್ದು. ಓಕೆ, ನಿಂದು ವಿಡಿಯೋ ಅದು F2 ಫಿಲಮ್ ಒಲಿ ಬಿಡಿ, ಕಾಂಪ್ರಮೈಸ್. ಮೆನ್ ವಿಲ್ ಬಿ ಮೆನ್. ನೋಡ್ತೀರಾ ಹಿಂಗೆ ನೈಸ್ ರೋಡಾ? ಓಕೆ, ಸಿಗೋಣ ಮತ್ತೆ. ಇನ್ನೇನು ಟೈರ್ ಹಾಕ್ಸಿದ್ದೀನಿ, ನೆಕ್ಸ್ಟ್ ರೈಡು. ಅಯ್ಯೋ, ಎಷ್ಟು ಕೇಳಿದಿರು ಕೂಡ. ಅಲ್ಲ, ನೀವು ನಮ್ಮ ಜೊತೆ ಬರ್ತೀರಾ? ಮಾತಿದ್ರೆ ಲದಾಖ್, ಸ್ಪಿತಿ, ನೇಪಾಳ, ಭೂತಾನು ಹಿಂಗೆ ಹೋಗ್ತೀರಾ ನೀವು? ಮಜಾ ಥ್ರಿಲ್. 1000 ಕಿಲೋಮೀಟರ್ 2000 ಕಿಲೋಮೀಟರ್ ಓಡಿಸೋದೆಲ್ಲ ಬೇಜಾರು. ಹೋದ್ರೆ 5000 6000 ಕಿಲೋಮೀಟರ್. ನೀವು ಬಿಡಿ, ನಮಗೆಲ್ಲ ಎಲ್ಲಿ ಪೆಟ್ರೋಲ್ಗೆಲ್ಲ ದುಡ್ಡಿಲ್ಲ. ಪೆಟ್ರೋಲ್ ಸ್ಪಾನ್ಸರ್ ಮಾಡ್ತೀರಾ? ನಾನು ಬರ್ತೀನಿ. ಸರಿ, ಓಕೆ, ಹಂಗೆ ಹುಷಾರಾಗಿ. ಓಕೆ, ಸಿಗೋಣ, ಬಾಯ್ ಬಾಯ್. ಓಕೆ, ಸೊ ಬಂದಿದ್ದ ಕೆಲಸ ಎಲ್ಲ ಮುಗಿತು, ಶಾಪಿಂಗ್ ಎಲ್ಲ ಮಾಡ್ಕೊಂಡೆ. ಇವಾಗ ಭರ್ಜರಿ ಶಾಪಿಂಗ್. ಮಕ್ಕಳುಗಳು ತುಂಬಾ ಖುಷಿ ಆಗ್ತಾರೆ. ಮಕ್ಕಳುಗಳು ಫುಲ್ ಖುಷಿ ಆಗ್ಬಿಡ್ತಾರೆ ಬ್ಯಾಟ್ ಎಲ್ಲ ನೋಡಿದ ತಕ್ಷಣ. ಓಕೆ, ಸೊ ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಮನೆಗೆ ಬರೋಕ್ಕಿಂತ ಮುಂಚೆ ಸ್ಟಾಲ್ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಪಾವ್ ಭಾಜಿ ಅದೆಲ್ಲ ತಿನ್ಕೊಂಡು ಇವಾಗ ಫೈನಲಿ ನಾವು ಮನೆಗೆ ರೀಚ್ ಆಗಿದ್ವಿ. ಬರ್ತಾ ಇದೆ, ಬಿಕಾಸ್ ಆಲ್ಮೋಸ್ಟ್ 12 o'clock ಆಗ್ತಾ ಇದೆ. ನೀನು ಎಸ್, ನೀವು ನೋಡ್ಬೋದು ಟೈಮು 12 ಗಂಟೆ. ಸೊ ಇವತ್ತಿನ ದಿನ ಚೆನ್ನಾಗಿತ್ತು. ಸೊ ಫೈನಲಿ ನಮ್ಮ ಗಾಡಿಗೆ ಟೈರ್ ಎಲ್ಲಾನು ಬಂದಿದೆ. ನೆಕ್ಸ್ಟ್ ಇವಾಗ ಲಾಂಗ್ ರೈಡ್ ವೇಟಿಂಗ್. ಆಕ್ಚುಲಿ ಒಂದು ಸ್ಮಾಲ್ ಹಾಲು ಮಾಡ್ಬಿಡೋಣ ಇವಾಗಲೇ, ಏನೇನ್ ತಗೊಂಡ್ವಿ ಡೆಕೆತ್ಲಾನ್ ಅಲ್ಲಿ ಅಂತ. ಡೆಕೆತ್ಲಾನ್ ಅಲ್ಲಿ ಇಲ್ಲಿ ಸೊ ಸ್ಟಾರ್ಟಿಂಗ್ ಈ ಬ್ಯಾಟಿಂದಾನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸೊ 3 ಜನ, ಲಕ್ಷಿತು, ಕುಂಚಿ ಮತ್ತೆ ಲಡ್ಡು 3 ಜನಕ್ಕೂ ಒಂದೊಂದು ಬ್ಯಾಟ್ ತಗೊಂಡಿದ್ವಿ. ಆಕ್ಚುಲಿ ಸ್ಟಾರ್ಟಿಂಗ್ 2 ಬ್ಯಾಟ್ ತಗೊಂಡಿದ್ದು, ಆಮೇಲೆ ಇವರಿಬ್ರು
ಕಿತ್ಲಾಡ್ತಾರೆ. ಬ್ಯಾಟು ಸಿಂಬಾಗೆ ಮತ್ತೆ ಲಡ್ಡುಗೆ ಒಂದು ಬ್ಯಾಟ್. ಸಿಂಬಲ್ ಲಡ್ಡು ಇಬ್ರು ಕಿತ್ಲಾಡ್ತಾರೆ ಅಂತ ಇಬ್ರಿಗೂ ತಗೊಂಡ್ಬಿಟ್ವಿ ಒಟ್ಟಿಗೆ. ಆಮೇಲೆ 2 ಬ್ಯಾಟ್ ತಗೊಂಡು ವಾಪಸ್ಸು. ಹಾ. ಟೋಟಲ್ 3 ಬ್ಯಾಟ್ ಇಲ್ಲಿಗೆ ಆಯ್ತು. ನನ್ಗೊಂದು ಗ್ಲೌಸು. ಇದು ದಾನ್ವಿಗಂತ ಒಂದು ಜಾಕೆಟ್ ತಗೊಂಡ್ವಿ. ಎಸ್, ಚೆನ್ನಾಗಿದೆ. ಇದು ನಮ್ಮ ದಾನ್ವಿಗೆ. ನೆಕ್ಸ್ಟ್ ಆಕ್ಚುಲಿ ಇವಾಗ ಚಳಿಗಾಲ ಬರುತ್ತಲ್ಲ, ಸೊ ಮಕ್ಕಳು ಸ್ವಲ್ಪ ಬೆಚ್ಚಗಿರ್ಬೇಕು. ಮಳೆಗಾಲಕ್ಕೂ ಆಗುತ್ತೆ, ಚಳಿಗಾಲಕ್ಕೂ ಆಗುತ್ತೆ. ಇದು ಚೆನ್ನಾಗಿದೆ. So ಅದಕ್ಕೆ ಚೆನ್ನಾಗಿದೆ. ಇದೊಂದು ಜಾಕೆಟ್ ತಗೊಂಡ್ವಿ. ಆಮೇಲೆ ನಾನೊಂದು ಜಾಕೆಟ್ ತಗೊಂಡೆ. ಓ, ನಿಂದಲ್ಲ ಆಂಟಿದು ಕೊಡಿಲಿ, ಕೊಡೋಗ ಆಂಟಿಗೆ. ಓಹ್, ಆಕ್ಚುಲಿ ಆಂಟಿ ಜಾಕೆಟ್ ಚೆನ್ನಾಗಿದೆ. ನೀನು ಹಾಕೊಬೋದು, ಆಂಟಿನೂ ಹಾಕೊಬೋದು. ಆಮೇಲೆ ಇದೊಂದು ಜಾಕೆಟ್ ಅಂಕಲ್ ತಗೊಂಡ್ವಿ. ಅಂದ್ರೆ ಮೋನೋ ಡ್ಯಾಡಿಗೆ ತಗೊಂಡ್ವಿ ಜಾಕೆಟ್ ನ. ಇದು ನಮ್ ಡ್ಯಾಡಿಗೆ ತಗೊಂಡಿದ್ವಿ. ನಮ್ ಡ್ಯಾಡಿ ಹತ್ರ ಈ ತರದ್ 2 ಇದೆ. ಸೊ ಅದಕ್ಕೆ ನಾನು ಈ ತರ ಡ್ಯಾಡಿಗೆ ತಗೊಂಡಿಲ್ಲ. ಅಂಕಲ್ಗೆ ಬೇರೆ ತರ ತಗೊಂಡಿದ್ವಿ. ಹೌದು, ಈ ತರ. ಸೊ ಈ ತರದ್ ಒಂದು ಜಾಕೆಟ್ ಲೈಕ್ ಸೊ ಇದು ಡೈಲಿ ಹಾಕೊಬಹುದು, ಲೈಕ್ ಎಲ್ಲಾ ತರದಕ್ಕೂ ಹಾಕೊಬಹುದು. ಸೆಕೆ ಇದ್ರೂ ಹಾಕೊಬಹುದು, ಚಳಿ ಇದ್ರೂ ಹಾಕೊಬಹುದು. ಚೆನ್ನಾಗಿದೆ ಇದನ್ನು. ಜಾಕೆಟ್ ತಗೊಂಡು. ಎಸ್, ಸೊ ಇಷ್ಟು ನಾವು ಶಾಪ್ ಮಾಡಿದ್ವಿ. ಇದಿಷ್ಟು ಶಾಪ್ ಮಾಡಿರೋದು ಡೆಕಾಥ್ಲಾನ್ ಇಂದ. ಸೊ ಈಗ ನಾವು ಬ್ಲಾಗ್ ನ ಇವಾಗ ಕ್ಲೋಸ್ ಮಾಡೋಣ. ಎಸ್, ಆಷಾಢದಲ್ಲಿ ನಮ್ಮ ನಂದು ಫುಲ್ ಎಂಜಾಯ್ ಮಾಡ್ತಿದ್ದಾಳೆ ನೋಡಿ. ಇದಕ್ಕಿಂತ ಮಜಾ ಇನ್ನೇನ್ ಬೇಕು. ಆರಾಮಾಗಿ ದಿನ ಮಾಡ್ಸು ಮತ್ತೆ ರೆಸ್ಟ್ shopping. ಆರಾಮಾಗಿ ರೆಸ್ಟ್ ಮಾಡ್ತಾಳೆ, ಈ ಕಡೆ ಶಾಪಿಂಗ್ ಮಾಡ್ತಾಳೆ. ದೃಷ್ಟಿ ಆಗ್ಬೇಡ. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಟ್ ದ ಸೇಮ್ ಟೈಮ್ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತಾನು ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಓಕೆ, ಸೊ ಇಷ್ಟ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲೇ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್, ಬಾಯ್. ಬಾಯ್.